Hi, Elrigo, welcome back to my YouTube channel. If you are new to my channel, hi, I am Tejaswini. I usually make vlogs on traveling, lifestyle, food, and if you're a person who loves all of this, please don't forget to subscribe to my channel. And this is our day 2 in Ooty. ಊಟಿಲಿ ಮಾರ್ನಿಂಗ್ ಅರ್ಲಿ ಮಾರ್ನಿಂಗ್ ಆ್ಯಕ್ಚುಲಿ ಲೈಟಾಗಿ ಸ್ನೋಫಾಲ್ ಆಗ್ತಾಯಿತ್ತು ನೋಡಿ, ಅದ್ರ ವೀಡಿಯೋ ಮಾಡ್ಕೊಂಡಿದ್ದೀನಿ ನಾನೀಗ. ಸ್ನೋಫಾಲ್ ಆಗ್ತಾ ಇರೋದು ಡ್ರಾಪ್ಲೆಟ್ಸ್ ಥರ, ಇನ್ಫ್ಯಾಕ್ಟ್ ಲೈಟಾಗಿ ಆಗ್ತಾಯಿತ್ತು. ಅದನ್ನ ನಾನು ತುಂಬ ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ, ಎಷ್ಟಾಗುತ್ತೋ ಅಷ್ಟರ ಮಟ್ಟಿಗೆ ವೀಡಿಯೋ ಮಾಡ್ಕೊಂಡಿದ್ದೀನಿ. ಸೊ ದಿಸ್ ಇಸ್ ದಿ ಸೆಕೆಂಡ್ ಡೇ ಇನ್ ಊಟಿ. ಆ್ಯಕ್ಚುಲಿ ಇವತ್ತು ಕುನ್ನೂರಿಗೆ ಹೋಗಬೇಕು. ಇಲ್ಲಿಂದ 1 hour ಜರ್ನಿ ಆಗುತ್ತೆ, ಯಾಕಂದರೆ ಅಲ್ಲಿ ಟಾಯ್ ಟ್ರೈನ್ ಇದೆ. ಸೊ ಅಲ್ಲಿಗೆ ಹೋಗಬೇಕು. ಇವಾಗ ಆ್ಯಕ್ಚುಲಿ ಬ್ರೇಕ್ಫಾಸ್ಟ್ ಮಾಡಿ ಅಲ್ಲಿಗೆ ಹೋಗೋಣ. ತಿಂಡಿಗೆ ಹೋಗೋಕ್ಕೂ ಮುಂಚೆ ನಮ್ಮ ರೆಸಾರ್ಟಲ್ಲಿ ಈ ಥರ ಆರ್ನಮೆಂಟಲ್ ಫ್ಲವರ್ಸ್ ಇತ್ತು. ಅಂದರೆ ಇದನ್ನೆಲ್ಲ ನೀವು ಮನೆ ಮುಂದೆ ಶೋ ಗಿಡಗಳು ಅಂತ ಹೇಳ್ತಾರಲ್ಲ, ಆ ಥರ ತಂದು ಪ್ಲ್ಯಾಂಟ್ ಮಾಡ್ಕೋಬೋದಿತ್ತು. ಆ್ಯಸ್ ಯು ಗೈಸ್ ನೋ, ಊಟಿ ಈಸ್ ಫೇಮಸ್ ಫಾರ್ ಪ್ಲ್ಯಾಂಟ್ಸ್, ಮೌಂಟೇನ್ಸ್, ಈ ಥರ ಫ್ಲವರ್ಸ್, ಬೊಟಾನಿಕಲ್ ಗಾರ್ಡನ್ಸ್ ಎಲ್ಲ ಇದಲ್ಲ. ಸೊ ಅವರು ರೆಸಾರ್ಟಿಗೆ ಬಂದವ್ರಿಗೆ ಇಟ್ ಈಸ್ ಅ ಕೈಂಡ್ ಆಫ್ ಬಿಸ್ನೆಸ್ ಥರ ಮಾಡ್ಕೊಂಡಿದ್ರು. ನರ್ಸರಿಲಿ ನಿಮ್ಗೆ ಯಾವ ಥರ ಪ್ಲ್ಯಾಂಟ್ಸ್ ಬೇಕು ಎಲ್ಲನೂ ತೊಗೊಳ್ಳೋ ಥರ. ಇನ್ನು ಈ ಥರ ರಿಸಾರ್ಟ್ಸ್ಗೆಲ್ಲ ಬಂದಾಗ ನಿಮಗೆ ಗೊತ್ತಿರುತ್ತೆ, ಕಾಂಪ್ಲಿಮೆಂಟ್ರಿ ಬ್ರೇಕ್ಫಾಸ್ಟ್ ಕೊಡ್ತಾರೆ ಅವರು. ಆ್ಯಸ್ ಯೂಶ್ವಲ್ ಇಡ್ಲಿ, ವಡೆ ಮಾತ್ರ ನಮ್ಮ ಥರ ಇರಲಿಲ್ಲ, ಇದೇನೋ ಡಿಫ್ರೆಂಟ್ ಕೈಂಡ್ ಆಫ್ ಮಸಾಲ ವಡೆ ಥರ ಇತ್ತು. ಅವರು ಅವಲಕ್ಕಿಗೆ ಲೆಮನ್ ದೋಹಾ ಅಂತ ಕರೀತಾರಂತೆ. ಸೊ ಹೊಸ ನೇಮ್ ಅವಲಕ್ಕಿಗೆ ಎಲ್ಗೋದಾಗ. ಇನ್ನು ಇಲ್ಲಿಗೆ ಬಂದಾಗ ಆ್ಯಕ್ಚುಲಿ ಅದು ಪೂರಿ. ನಾನು ಅದನ್ನ ಡೂರಿ ಅಂತ, ಅದು ಏನು ತಿಂಡಿ ಅಂತ ನಾನು ತುಂಬ ಹೊತ್ತು ವೆಯ್ಟ್ ಮಾಡ್ತಾ ಕೂತ್ಕೊಂಡೆ. ಆಮೇಲೆ ಅವ್ರು ತಂದು ಪೂರಿ ಹಾಕಿದ್ರು ಅದ್ರೊಳಗಡೆ. ಅಯ್ಯೋ, ಆಮೇಲೆ ನಾನು ಹೋಗಿ ಅವ್ರ ಹತ್ರ ಕೇಳಿದೆ, ಏನಿದು ಹಿಂಗೆ ಬರ್ದಿದ್ದೀರಾ ಅಂತ. ಅವರು ಮ್ಯಾಮ್ ಅದು ಪೀನ ನಾವು ಆ ಥರ ಸ್ಟೈಲಿಶಾಗಿ ಟೈಪ್ ಮಾಡಿದ್ದೀವಿ ಅಂತ. ಅಯ್ಯೋ ಮೈ ಗಾಡ್ ಅಂತ ಅಂದ್ಕೊಂಡು ನೆಕ್ಸ್ಟು ಇಲ್ಲಿ ನಮ್ಮ ಅಚ್ಚಿಂತೆ ಆ್ಯಕ್ಚುಲಿ ಅವನು ಕೂತ್ಕೊಂಡು ಆಟಾಡ್ತಾ ಇದ್ದಾನೆ. ಇದು ಆ್ಯಕ್ಚುಲಿ ಯಾವುದೋ ಬೇರೆ ಪಾಪು, ಅವನ್ನ ಬಂದು ಮಾತಾಡ್ಸೋಕ್ಕೆ ಟ್ರೈ ಮಾಡ್ತಾಯಿದ್ರು. ಬಟ್ ಐ ಡೋಂಟ್ ನೋ, ಅವ್ನು ಯಾಕೋ ಅವಳ ಜೊತೆ ಇಂಟ್ರ್ಯಾಕ್ಟ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇರಲಿಲ್ಲ. ಅವಳು ಎಷ್ಟು ಮುಂದಕ್ಕೆ ಬಂದು ಮುಟ್ಟಿ ಮಾತಾಡ್ಸೋಕ್ಕೆಲ್ಲ ಟ್ರೈ ಮಾಡಿದ್ರು ಅವ್ನಿಗೆ ಯಾಕೋ ಇಷ್ಟನೇ ಆಗ್ತಾ ಇರಲಿಲ್ಲ. ಸೊ ಐ ಡೋಂಟ್ ನೋ, ಇದು ಫಸ್ಟ್ ಟೈಮ್ ಅವ್ನು ಆ ಥರ ಬಿಹೇವ್ ಮಾಡಿದ್ದು. ಅವ್ನಿಗೆ ಆ್ಯಕ್ಚುಲಿ ಒಬ್ಬನೇ ಕೂತ್ಕೊಂಡು ಆಟ ಆಡೋಕ್ಕೆ ಇಷ್ಟ ಆಗಿತ್ತು ಅನಿಸುತ್ತೆ. ಅಲ್ಲೆಲ್ಲ ಲೈಟು, ಅದೇನೇನೋ ಕೇಕು, ಜ್ಯೂಸ್ ಎಲ್ಲ ನೋಡ್ತಾ ಇದ್ನಲ್ಲ ಅದಕ್ಕೆ. ಇನ್ನು ನಾವು ತಿಂಡಿ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಹೊಟ್ಟಿದ್ದು ಕುನ್ನೂರಿಗೆ. ನಾನು ಮುಂಚೆನೇ ಹೇಳಿದ್ದೆ ಅಲ್ವಾ ಕುನ್ನೂರಿಗೆ ಹೋಗ್ತೀವಿ ಅಂತ. ಇಲ್ಲಿ ಸ್ವಲ್ಪ ಪ್ಲೇಸಸ್ ನೋಡೋದಿತ್ತು ನಮಗೆ, ಬಟ್ ಹೋಗ್ಬೇಕಾದ್ರೆ ಕ್ಲೈಮೇಟ್ ಏನು ಅಂತ ಹಾರ್ಶ್ ಇರಲಿಲ್ಲ. ಇಟ್ ವಾಸ್ ನೈಸ್. ರೋಡು ಕಾಣಿಸ್ತಿರೋಷ್ಟೆಲ್ಲ ಫಾಗ್ ಏನು ತುಂಬ್ಕೊಂಡಿರಲಿಲ್ಲ, ಸ್ವಲ್ಪ ಮಟ್ಟಿಗೆ ಫಾಗ್ ಇತ್ತು ಅಷ್ಟೇ. ಬಟ್ ಇನ್ನು ಮುಂದಕ್ಕೆ ಹೋಗ್ತಾ ನಾವು ಘಾಟ್ ಸೆಕ್ಷನ್ ಇಳಿಬೇಕಾದ್ರೆ ಫುಲ್ ಫಾಗ್ ಕವರ್ ಆಗಿಬಿಟ್ಟಿತ್ತು ನೋಡಿ. ಆ ಕಡೆಯಿಂದ ಬರ್ತಾ ಇರೋ ವೆಹಿಕಲ್ಸ್ ಈ ಕಡೆ ಕಾಣಿಸ್ತಾ ಇರಲಿಲ್ಲ. ಇನ್ಫ್ಯಾಕ್ಟ್ ನನ್ನ ಕ್ಯಾಮ್ರಾ ಕೂಡ ಜಸ್ಟಿಸ್ ಮಾಡ್ತಾ ಇರಲಿಲ್ಲ, ಅಷ್ಟು ಫಾಗ್ ಇತ್ತು ಅಲ್ಲಿ. ಈ ಥರ ಫಾಗ್ ಕವರ್ ಆದಾಗ ಬೇಸಿಕಲಿ ಘಾಟ್ ಸೆಕ್ಷನಲ್ಲಿ ಏನಾಗ್ಬಿಡುತ್ತೆ ಅಂದರೆ ಟ್ರಾಫಿಕ್ ಆಗಿಬಿಡುತ್ತೆ. ಯಾಕಂದರೆ ಆ ಕಡೆಯಿಂದನೂ ವೆಹಿಕಲ್ ಬರೋಕ್ಕಾಗಲ್ಲ, ಈ ಕಡೆಯಿಂದನೂ ವೆಹಿಕಲ್ ಹೋಗೋಕ್ಕಾಗಲ್ಲ. ಸೊ ಮಧ್ಯದಲ್ಲಿ ನಾವು ಜಾಮ್ ಆಗಿಬಿಟ್ಟಿರ್ತೀವಿ. ಸೊ ನಮ್ಗೆ ಇಲ್ಲಿ ಕುನ್ನೂರಲ್ಲೇ ಇವತ್ತು ಸೈಟ್ ಸೀಯಿಂಗ್ ಪ್ಲೇಸಸ್ ಇದ್ದಿದ್ದು, ಬಟ್ ಈ ಥರ ಟ್ರಾಫಿಕ್ ಇದ್ದಿದ್ದ ಕಾರಣದಿಂದಾಗಿ ನಮ್ಮ 12:31 ಅದು ಒಂದೇ ಒಂದು ಪ್ಲೇಸ್ ನೋಡೋಕ್ಕೂ ಆಗ್ತಾ ಇರಲಿಲ್ಲ. ಅಷ್ಟು ಮಟ್ಟಿಗೆ ಫುಲ್ ಘಾಟ್ ಸೆಕ್ಷನ್ ಕವರ್ ಆಗಿತ್ತು. ಸೊ ನಾವು ಡಿಸೈಡ್ ಮಾಡ್ಕೊಂಡು ಬೇಡ, ಇಷ್ಟು ಘಾಟ್ ಸೆಕ್ಷನ್ ಇದ್ದರೆ ನಾವು ಟಾಯ್ ಟ್ರೈನ್ ಇತ್ತು ನಮ್ಮ ಕುನ್ನೂರಲ್ಲಿ, ನಮ್ಗೆ ಅದನ್ನ ಮಿಸ್ ಮಾಡ್ಕೊಳ್ಳೋಕೆ ಇಷ್ಟ ಇರಲಿಲ್ಲ. ಸೊ ಟರ್ನ್ ತೊಗೊಂಡು ವಾಪಸ್ ಬಂದುಬಿಟ್ವಿ ಕುನ್ನೂರು ಟು ಊಟಿ ಟಾಯ್ ಟ್ರೈನ್ಗೆ ಅಂತ. ಟಾಯ್ ಟ್ರೈನ್ ಬಂದು 1 o'clock ಏನೋ ಇದ್ದಿದ್ದು. ಇನ್ನು ಟಾಯ್ ಟ್ರೈನ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳಬೇಕು ಅಂದರೆ, ರೀಸೆಂಟಾಗಿ ಒಂದು 6-7 years ಬ್ಯಾಕ್ ಊಟಿಗೆ ಹೋಗಿದ್ದೆ. ಆವಾಗಲೂ ಟಾಯ್ ಟ್ರೈನಲ್ಲಿ ಹೋಗಿದ್ದೆ. ಆವಾಗ ಸಿಕ್ತಂಥ ವ್ಯೂ ಈ ಸಲ ಸಿಗಲಿಲ್ಲ, ಯಾಕೆಂದರೆ ತುಂಬ ಅರ್ಬನೈಸೇಷನ್ ಆಗಿಬಿಟ್ಟಿದೆ. ಎಲ್ಲೇ ಹೋದರೂ ನಿಮಗೆ ಮನೆ, ಫ್ಯಾಕ್ಟ್ರಿ ಈ ಥರನೇ ವ್ಯೂ ಸಿಗ್ತಿತ್ತು. ಬಿಟ್ಟರೆ ಎಂಜಾಯ್ ಮಾಡುವಂಥ ವ್ಯೂ ಖಂಡಿತ ಅಲ್ಲಿ ಸಿಗ್ತಾ ಇರಲಿಲ್ಲ. ಯಾಕೆ ಅಂದರೆ ನೀವು ಟಾಯ್ ಟ್ರೈನಲ್ಲಿ ಹೋಗೋದೇ ಬೆಟ್ಟ, ಗುಡ್ಡ, ಘಾಟ್ ಸೆಕ್ಷನ್ಗಳು, ಆಮೇಲೆ ನೇಚರ್ನ ಎಕ್ಸ್ಪ್ಲೋರ್ ಮಾಡಿ ಎಂಜಾಯ್ ಮಾಡೋಕ್ಕೆ. ಬಟ್ ಆ ಥರ ವ್ಯೂ ನೀವು ಎಕ್ಸ್ಪೆಕ್ಟ್ ಮಾಡ್ಕೊಂಡು ಟಾಯ್ ಟ್ರೈನಲ್ಲಿ ಹೋದರೆ ನಿಮಗೆ ನಿಜ ಸಿಗಲ್ಲ. ಬಟ್ ಮಿಸ್ಟು ಫಾಗ್ ನೋಡ್ತೀವಿ ಅನ್ನೋರ್ಗಾದರೆ ಇಟ್ ಈಸ್ ಓಕೆ ಥರ ಇತ್ತು ಅಷ್ಟೇ. ಸೊ ನಾನು ಇದಕ್ಕೆ ಟಾಯ್ ಟ್ರೈನ್ಗೆ 10ಗೆ 8 ರೇಟ್ ಮಾಡ್ತೀನಿ. ಇದು ಆ್ಯಕ್ಚುಲಿ ಟಾಯ್ ಟ್ರೈನ್ ಯಾವ ಥರ ಕಾಣಿಸುತ್ತೆ ಅನ್ನೋದಕ್ಕೋಸ್ಕರ ನಾನು ವೀಡಿಯೋ ಮಾಡಿದ್ದೀನಿ, ಸೊ ದ್ಯಾಟ್ ನೀವು ಕೆಲವೊಂದು ಕ್ಲಿಪ್ಪಿಂಗ್ಸ್ ನೋಡ್ಬೋದು ಅಂತ. ಆಪೋಸಿಟಿಂದ ಟ್ರೈನ್ ಬರ್ತಾ ಇತ್ತು, ಅದಕ್ಕೋಸ್ಕರ. ಜತಿನ್ ಬಾಯ್, ನಾವೇ ಹೋಗ್ತಾ ಇದೀವಲ್ಲ, ಅವರು ಬಾಯ್. ಇಲ್ಲಿ ಇವ್ರು ಮಾಡ್ತಾ ಇಲ್ಲ, ಜತಿನ್ ಬಾಯ್ ಮಾಡಿದ್ದಕ್ಕೆ ಹುಡುಗಿ ಮಾಡಿದ್ದ. ಇನ್ನು ಟ್ರೈನಲ್ಲಿ ಈ ಥರ ಪೈನ್ ಫಾರೆಸ್ಟ್ ವ್ಯೂ 1 to 1.5 kilometers ಸಿಕ್ತು. ಬಟ್ ನಾನು ಇಡೀ ಟ್ರೈನ್ ಜರ್ನಿಲಿ ಆ ಥರ
ವ್ಯೂನ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೆ. ಆ್ಯಂಡ್ ಇಲ್ಲಿ ಏನು ಸ್ಪೆಷಾಲಿಟಿನೋ ಗೊತ್ತಿಲ್ಲ, ಈ ರೈಲ್ವೆ ಸ್ಟೇಷನಲ್ಲಿ ಎಲ್ಲರೂ ಫೋಟೋ ತೆಗೆಸ್ಕೋತಾಯಿದ್ರು. ಈ ಪ್ಲೇಸ್ ಬಂದು ಲವ್ಡೇಲ್ ಅಂತೆ. ಸೊ ಇಲ್ಲಿಂದ ಮುಂದಕ್ಕೆ ಹೋಗ್ತಿದ್ದಂಗೆ ಟನಲ್ ವ್ಯೂ ಸಿಕ್ತು. ಟನಲ್ ವ್ಯೂ ಬಗ್ಗೆ ಹೇಳೋದಾದರೆ ನನಗೆ ಇಷ್ಟ ಆಯಿತು ಟನಲ್ ವ್ಯೂ, ಬಟ್ ಹರೀಶ್ ಅವ್ರಿಗೇನೋ ಇಷ್ಟ ಆಗಲಿಲ್ವಂತೆ, ಯಾಕಂದರೆ ಇಲ್ಲೆಲ್ಲ ಚಿಕ್ಕ ಚಿಕ್ಕ ಟನಲ್ಸ್ ಇತ್ತು ಅಂತ ಅವ್ರು ಹೇಳ್ತಾಯಿದ್ರು. ಇನ್ನು ಕುಕ್ಕೆ ಸುಬ್ರಹ್ಮಣ್ಯಕ್ಕೆಲ್ಲ ಹೋದಾಗ ದೊಡ್ಡ ದೊಡ್ಡ ಟನಲ್ ಸಿಗುತ್ತಂತೆ. ಸೊ ಅವ್ರಿಗೆ ಈ ಟನಲ್ಸ್ ಎಲ್ಲ ಅಷ್ಟೊಂದು ಇಷ್ಟ ಆಗಲಿಲ್ಲ. ಬಟ್ ನನಗೆ ಓಕೆ ಥರ ಇತ್ತು. ಸೊ ಅಲ್ಲಿಂದ ನಾವು ನೆಕ್ಸ್ಟ್ ಮುಗಿಸ್ಕೊಂಡು ಹೊರಟಿದ್ದು ಬಂದು ಚಾಕ್ಲೇಟ್ ಫ್ಯಾಕ್ಟ್ರಿಗೆ. ದಿಸ್ ಪ್ಲೇಸ್ ವಾಸ್ ಆನ್ ಡೇ 3. ನಾನು ಮುಂಚೆನೇ ಹೇಳಿದಾಗೆ ಡೇ 2 ವಾಸ್ ಕಂಪ್ಲೀಟ್ಲಿ ಕುನ್ನೂರು ಹಿಲ್ ಸ್ಟೇಷನ್. ಹಾರ್ಶ್ ಕ್ಲೈಮೇಟ್ ಟ್ರಾಫಿಕ್ಕಿಂದಾಗಿ ನಾವು ಕುನ್ನೂರು ಹಿಲ್ ಸ್ಟೇಷನ್ ನೋಡೋಕ್ಕಾಗಲಿಲ್ಲ. ಸೊ ಡೇ 3 ಪ್ಲೇಸಸ್ನೇ ಡೇ 2ಲಿ ಸ್ವಲ್ಪ ಕವರ್ ಮಾಡೋಣ ಅಂಥೇಳಿ ಚಾಕ್ಲೇಟ್ ಫ್ಯಾಕ್ಟ್ರಿಗೆ ಬಂದ್ವಿ. ಇಲ್ಲಿ ಚಾಕ್ಲೇಟು ಅಷ್ಟು ಎಕ್ಸ್ಪೆನ್ಸಿವ್ ಇರಲಿಲ್ಲ, ಚೀಪಾಗೇ ಇತ್ತು. ಆ್ಯಂಡ್ ಟೇಸ್ಟ್ ಅಲ್ಲಿ ಪ್ರತಿ ಒಂದು ಬೈಟು ಟೇಸ್ಟ್ ಕೊಡ್ತಾಯಿದ್ರು, ನೀವು ನೋಡಿ ಸೆಲೆಕ್ಟ್ ಮಾಡಿ ತೊಗೋಬೋದಿತ್ತು. ಸೊ ಇಲ್ಲಿ ಚಾಕ್ಲೇಟ್ಸ್ನ ತೊಗೊಳ್ಳಿ, ನಾಟ್ ಇನ್ ದಿ ವ್ಲಾಗ್ ದಟ್ ಐ ಶೋಡ್ ಯು ಅರ್ಲಿಯರ್. ಇನ್ನು ನಮ್ಮ ನೆಕ್ಸ್ಟ್ ಅಲ್ಲಿಂದ ಬಂದಿದ್ದು ವ್ಯಾಲಿ ವ್ಯೂ ಪಾಯಿಂಟ್ ಅಂತ. ಇಲ್ಲೇನಂತ ಏನು ಹೇಳ್ಕೊಳ್ಳೋ ಥರ ಇಲ್ಲ, ಬಟ್ ಇಲ್ಲಿ ಒಂದೇನಂದರೆ ಅಲ್ಲಿ ಲೈಟ್ ಹೌಸ್ ಥರ ಇದೆ. ನೀವು ಅದ್ರ ಮೇಲೆ ನಡ್ಕೊಂಡು ಹೋದರೆ ಫಾಗ್ ಇಲ್ಲ ಅಂದರೆ ಒಳ್ಳೆ ವ್ಯೂ ಸಿಗುತ್ತೆ, ಅಂದರೆ ಮೌಂಟೇನ್ ವ್ಯೂ ಸಿಗುತ್ತಂತೆ. ಫಾಗ್ ಫುಲ್ ಕವರ್ ಆಗಿದ್ದಿದ್ದ ಕಾರಣದಿಂದಾಗಿ ಯಾವ ವ್ಯೂ ಸಿಗ್ತಾ ಇರಲಿಲ್ಲ, ಬರೀ ಕಂಪ್ಲೀಟ್ ಫಾಗ್ ಇತ್ತು. ಪ್ಲೇಸ್ ಫಾರ್ ಅಸ್ ವಾಸ್ ಆಲ್ಸೋ ಎ ಫ್ಲಾಪ್ ಸ್ಟೋರಿ. ಟೋಟಲಿ ಡೇ 2 ವಾಸ್ ಎ ಫ್ಲಾಪ್ ಡೇ ಅಂತಲೇ ಹೇಳ್ಬೋದು. ಡೇ 3 ಇಸ್ ಕಂಪ್ಲೀಟ್ಲಿ ಎ ಡಿಫ್ರೆಂಟ್ ಸ್ಟೋರಿ. ಯಾಕೆ ಅಂತ ನಾನು ಹೇಳ್ತೀನಿ. ನಿಮಗೆ ಒಂಚೂರು ಫಾಗ್ ಮಿಸ್ಟ್ ಏನೂ ನೋಡೋಕ್ಕೆ ಸಿಗ್ತಾಯಿಲ್ಲ ಇದೀನಿ, ಯಾಕಂದರೆ ತುಂಬ ಬಿಸಿಲು ಇತ್ತು. ಟೆಂಪ್ರೇಚರು ಅಂಥ ಕೋಲ್ಡ್ ಇರಲಿಲ್ಲ, ಓಕೆ ಥರನೇ ಇತ್ತು. ಆ್ಯಕ್ಚುಲಿ ನಮ್ಮ ರೆಸಾರ್ಟ್ ಹಿಂದ್ಗಡೆ ಒಂದು ವ್ಯೂ ಚೆನ್ನಾಗಿತ್ತು. ಸೊ ಅದನ್ನ ತೋರಿಸೋಣ ಅಂತ ಇವಾಗ ಕರ್ಕೊಂಡು ಹೋಗ್ತಾಯಿದ್ದೀನಿ. ಇಲ್ಲಿ ನೋಡಿ, ನಾನು ಫಸ್ಟೇ ಹೇಳಿದ್ನಲ್ಲ, ಸೂಟ್ ರೂಮ್ ತೊಗೊಂಡೋಗೆ ಈ ಥರ ವ್ಯೂ ಸಿಗ್ತಾಯಿತ್ತು, ಅಂದರೆ ಮೌಂಟೇನ್ ವ್ಯೂ ಸಿಗ್ತಾಯಿತ್ತು. ಇಲ್ಲಿ ಫುಲ್ ಗ್ರೀನರಿ, ಹಿಂದ್ಗಡೆ ಮೌಂಟೇನ್ ವ್ಯೂ, ಫುಲ್ ನೀಟಾಗಿ ಮೌಂಟೇನ್ ವ್ಯೂ ಸಿಗ್ತಾಯಿತ್ತು. ಸೊ ಇದನ್ನೆಲ್ಲ ನೋಡಿಕೊಂಡು ನಾವು ರೂಮೆಲ್ಲ ಚೆಕ್ಔಟ್ ಮಾಡಿ ನೆಕ್ಸ್ಟ್ ಹೊರಟಿದ್ದು ಫಾರೆಸ್ಟ್ಗೆ. ಈ ಫಾರೆಸ್ಟಲ್ಲಿ ಅಂಥ ವಿಶೇಷತೆ ಏನು ಅಂತ ಕೇಳೋದಾದರೆ, ಇಲ್ಲಿ ನೋಡೋಕ್ಕಂತೂ ಏನೂ ಇಲ್ಲ, ಬಟ್ ಆದರೆ ಇಲ್ಲಿರೋ ಮರಗಳಲ್ಲಿ ಒಂದು ವಿಶೇಷತೆ ಇದೆ. ಯಾಕೆ ಅಂದರೆ ಈ ಮರಗಳು ತುಂಬ ಉದ್ದ ಇದ್ದಾವೆ. ಯಾಕೆಂದರೆ ಸನ್ಲೈಟ್ನ ಹುಡ್ಕೊಂಡು ಮೇಲಕ್ಕೆ ಹೋಗಿದೆ ಟ್ರೀ ಲೆಂತು, ಮತ್ತು ಅದ್ರ ಎಲೆಗಳಿದೆ ಅಲ್ಲ, ಈ ಫಾರೆಸ್ಟಲ್ಲಿ ಎಲೆಗಳು ನೀಡಲ್ ಥರ ಇದೆ. ಯಾಕೆ ಅಂದರೆ ಊಟಿ ಕ್ಲೈಮೇಟ್ ಬಂದು ವೆರಿ ಹಾರ್ಶ್ ಇರುತ್ತೆ, ಮತ್ತು ವಾಟರ್ ಲಾಸ್ ಜಾಸ್ತಿ ಆಗಬಾರ್ದು ಎಲೆಗಳಲ್ಲಿ ಅಂತ ಹೇಳಿ ಕೋಲ್ಡು ಮತ್ತು ವಿಂಡಿಂದ ಡ್ಯಾಮೇಜ್ನ ರೆಸಿಸ್ಟ್ ಮಾಡೋಕ್ಕೋಸ್ಕರ ಈ ಥರ ಇರುತ್ತಂತೆ ಇಲ್ಲಿ ಎಲೆಗಳು. ಸೊ ಆ ಎಲೆಗಳ ಪಿಕ್ಚರ್ಸ್ ಕೂಡ ಇಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ಇನ್ನು ಅಲ್ಲಿ ಪೈನ್ ಫಾರೆಸ್ಟಲ್ಲಿ ಈ ಥರದ್ದು ಒಂದು ಕೆಳಗಡೆ ಇಳಿದು ಬರ್ತಿದ್ದಂಗೆ ಈ ಥರದ್ದು ಒಂದು ಲೇಕ್ ಇದೆ, ಅದು ಬಿಟ್ಟು ಇನ್ನೇನು ಜಾಸ್ತಿ ಇಲ್ಲ. ಸೊ ಇದನ್ನೆಲ್ಲ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಹೊರಟಿದ್ದು ಬಂದು ಪೈಕರ ವಾಟರ್ ಫಾಲ್ಸ್ಗೆ. ಇಂದ ನಾನು 2 ಸಲ ಊಟಿಗೆ ಬಂದಿದ್ದೀನಿ, ಬಟ್ ಯಾವತ್ತೂ ಪೈಕರ ವಾಟರ್ ಫಾಲ್ಸಿಗೆ ಹೋಗೋಕ್ಕಾಗಿರಲಿಲ್ಲ. ಯಾಕೆ ಅಂದರೆ ಇದು ಊಟಿಯಿಂದ ಬೆಂಗಳೂರಿಗೆ ಹೋಗಬೇಕಾದ್ರೆ ಮಧ್ಯದಲ್ಲಿ ಸಿಗುತ್ತೆ. ಯಾವಾಗಲೂ ಅರ್ಜೆಂಟಲ್ಲೇ ಟೈಮ್ ಆಗುತ್ತೆ ಅಂತ ಹೇಳಿ ಹೊರಟೋಗ್ತಾ ಇದ್ವಿ. ಸೊ ಈ ಸತಿ ನಾನು ಈ ಪೈಕರ ವಾಟರ್ ಫಾಲ್ಸ್ ನೋಡಲೇಬೇಕು, ಮತ್ತೆ ಇನ್ನು ಲೈಫಲ್ಲಿ ಯಾವತ್ತು ಊಟಿಗೆ ಬರ್ತೀನೋ ಏನೋ ಗೊತ್ತಿಲ್ಲ ಅಂಥೇಳಿ ಹೋದೆ ಇಲ್ಲಿಗೆ. ಕಾರ್ ಪಾರ್ಕಿಂಗ್ ಸ್ಲಾಟಿಂದ ಪೈಕರ ವಾಟರ್ ಫಾಲ್ಸ್ಗೆ 1.5 ಕಿಲೋಮೀಟರ್ಸು 2 ಕಿಲೋಮೀಟರ್ಸ್ ಏನೋ ಆಗುತ್ತೆ. ಅಲ್ಲಿ ಫಾಲ್ಸ್ ಅವ್ರದ್ದೇ ಒಂದು ವೆಹಿಕಲ್ ಇದೆ, 25 ರೂಪೀಸ್ ಪೇ ಮಾಡಿದರೆ ಅವ್ರು ನಮ್ಮನ್ನ ಫಾಲ್ಸ್ ಹತ್ರ ಕರ್ಕೊಂಡೋಗಿ ಬಿಡ್ತಾರೆ. ಸೊ ಬಿಸಿಲು ಮತ್ತು ಮಕ್ಕಳಿದ್ದಿದ್ದ ಕಾರಣದಿಂದಾಗಿ ನಾವು ಆ ಫಾಲ್ಸ್ಗೆ ಅವ್ರದ್ದೇ ಓನ್ ವೆಹಿಕಲಲ್ಲಿ ಹೋದ್ವಿ ಅಲ್ಲಿಗೆ. ಆ್ಯಂಡ್ ನೋಡಿ, ನೀರು ಬಂದು ಎಷ್ಟು ಚೆನ್ನಾಗಿ ಹರಿತಾ ಇತ್ತು ಅಂತ. ಇಟ್ ಇಸ್ ಕಾವೇರಿ, ನಮ್ಮದು ಕಾವೇರಿ ಇಲ್ಲಿ ಹೋಗ್ತಾ ಇದೆ. ಸೊ ನಿಮಗೂ ಎಲ್ಲ ತೋರಿಸೋಣ ಅಂತ ಈ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ. ಈ ಫಾಲ್ಸಲ್ಲಿ ಇನ್ನೊಂದೇನು ಪ್ರಾಬ್ಲಮ್ ಅಂದರೆ, ನಾವು ಕ್ಯಾಮ್ರಾ ತೊಗೊಂಡು ಹೋದರೆ ಎಕ್ಸ್ಟ್ರಾ 500 ಏನೋ ಪೇ ಮಾಡಬೇಕಂತೆ. ಸೊ ನಾನು ತೊಗೊಂಡು ಹೋಗಿದ್ದವಳು ತೆಗ್ದು ಬ್ಯಾಗ್ ಒಳಗಡೆ ಹಾಕ್ಕೊಂಡೆ, ಯಾಕೆ ಅಷ್ಟೊಂದು ಪೇ ಮಾಡೋದು ಅಂತ. ಸೊ ಈ ವಿಡಿಯೋ ಎಲ್ಲ ನಾನು ಮೊಬೈಲಲ್ಲೇ ಮಾಡ್ಕೊಂಡಿರೋದು. ಸೊ ಅಲ್ಲಿಂದ ನೆಕ್ಸ್ಟ್ ನಾವು ಹೊರಟಿದ್ದು ಪೈಕರ ಬೋಟಿಂಗ್ಗೆ. ಈ ಬೋಟಿಂಗ್ ಹತ್ರ ತುಂಬ ಅಂದರೆ ತುಂಬ ಜನ ಇದ್ದರು. ಆ್ಯಂಡ್ ಬೋಟಿಂಗ್ ಪ್ರೈಸಸ್ಸು ಸ್ವಲ್ಪ ಎಕ್ಸ್ಪೆನ್ಸಿವ್ ಇತ್ತು. ಇನ್ನು ನಾವು ತೊಗೊಂಡಿದ್ದು ಬಂದು 6 ಸೀಟರು ಸ್ಪೀಡ್ ಬೋಟು. ಅದಕ್ಕೆ ಆ್ಯಕ್ಚುಲಿ ವೆಯ್ಟಿಂಗ್ ಬಂದು 45 ಮಿನಿಟ್ಸ್ ಟು 1 ಅವರ್ ಏನೋ ಇತ್ತು. ಫೈನಲಿ ಬೋಟೆಲ್ಲ ಹತ್ಕೊಂಡು ಬೋಟಿಂಗಿಗೆ ಹೋದ್ವಿ. ಟು ಬಿ ವೆರಿ ಹಾನೆಸ್ಟ್, ಎಕ್ಸ್ಪೀರಿಯನ್ಸ್ ಮಾತ್ರ ತುಂಬ ಚೆನ್ನಾಗಿತ್ತು. ನಮ್ಮ ಜೊತೆ ಹರೀಶ್ ಫ್ರೆಂಡ್ ಮಗು ಬಂದಿತ್ತಲ್ಲ, ಆ ಹುಡುಗ ಮಾತ್ರ ತುಂಬ ಅಂದರೆ ತುಂಬ ಎಂಜಾಯ್ ಮಾಡ್ದ. ಇನ್ನು ಅವರು ಆ್ಯಕ್ಚುಲಿ ಮೀಡಿಯಮ್ ಸ್ಪೀಡಲ್ಲಿ ಹೋಗ್ತಿದ್ದಾರೆ. ತುಂಬ ಸ್ಪೀಡ್ಗೆ ಹೋಗ್ಬೇಕಾದ್ರೆ ನಂಗೆ ವೀಡಿಯೋ ಮಾಡ್ಕೊಳ್ಳೋಕೆ ಭಯ ಆಗ್ತಿತ್ತು, ಎಲ್ಲಿ ನಾನು ಕ್ಯಾಮ್ರಾ ಬೀಳಿಸ್ಬಿಡ್ತೀನೇನೋ ಅಂತ. ಎನಿವೇಸ್, ಇದಾಗಿತ್ತು ನಮ್ಮದು ಊಟಿ ವ್ಲಾಗ್.
ಸಿ ಯು ಗೈಸ್ ಇನ್ ದಿ ನೆಕ್ಸ್ಟ್ ವ್ಲಾಗ್. ನೆಕ್ಸ್ಟ್ ವ್ಲಾಗ್ ವಿಲ್ ಬಿ ಅಬೌಟ್ ಊಟಿ ಬ್ರೇಕಪ್ಸ್, ಎಷ್ಟೆಷ್ಟು ಖರ್ಚು ಮಾಡಿದ್ವಿ, ಏನೇನು ತೊಗೊಂಡ್ವಿ ಊಟಿಲಿ ಎಲ್ಲನೂ ಹೇಳ್ತೀನಿ. ಆ್ಯಂಡ್ ನಿಮ್ಗೆ ಈ ವಿಡಿಯೋ ಏನಾದ್ರು ತುಂಬ ಇಷ್ಟ ಆಗಿದ್ರೆ ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಮತ್ತೆ ಸಿಗ್ತೀನಿ ಇನ್ನೊಂದು ವ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.